ಮೈಸೂರಿನ ಘಟನೆಯ ಬಗ್ಗೆ ಕರ್ನಾಟಕದ ಜನತೆಗೆ ಕ್ಲಾರಿಟಿ ಕೊಡ್ತೀನಿ. ಮೈಸೂರಿನಲ್ಲಿ ಒಬ್ಬ ಬಿಜೆಪಿ ಪಕ್ಷದ ಕಾರ್ಯಕರ್ತ ನಮ್ಮ ರಾಷ್ಟ್ರೀಯ ನಾಯಕರನ್ನು ನಗ್ನವಾಗಿ ಚಿತ್ರಿಸಿ ಅದರಲ್ಲಿ ಇಸ್ಲಾಂ ಧರ್ಮವನ್ನು ಮೊಹಮ್ಮದ್ ಪೈಗಂಬರ್ ಅವ್ರನ್ನ ಕೆಟ್ಟದಾಗಿ ನಿಲ್ಲಿಸಿರ್ತಾನೆ. ಈ ಪೋಸ್ಟರ್ ಹಾಕಿದಾಗ ಆತನ ಅರೆಸ್ಟ್ ಮಾಡಿ ಅಂತ ಸಮುದಾಯದವ್ರಿಗೆ ಕಂಪ್ಲೇಂಟ್ ಕೊಡ್ತಾರೆ. ಫಸ್ಟ್ ತಪ್ಪು ಮಾಡಿದ್ಯಾರು? ಮೈಸೂರಿನ ಮಾಜಿ ಸಂಸದನ ಚೇಲ. ಯಾವುದಾದ್ರೂ ಒಂದು ಧರ್ಮನ, ರಾಷ್ಟ್ರೀಯ ನಾಯಕರನ್ನು ನೀವು ನಗ್ನವಾಗಿ ಚಿತ್ರಿಸಿ ಒಂದು ಧರ್ಮ ನಂಗೆ ಅವಹೇಳನಕಾರಿಯಾಗಿ ಬರೆದ್ರೆ ಅದು ತಪ್ಪು. ನಾನು ಕೇಳೋದು ಇಷ್ಟೇ, ಇಲ್ಲಿ ಮೊದಲು ನಾವೆಲ್ಲ ಇಂಡಿಯನ್ಸು, ನಾವು ಭಾರತೀಯರು, ನಂತರನೇ ಎಲ್ಲ. ನಾನು ಒಂದು ಹಿಂದೂ ಧರ್ಮದವನಾಗಿ ಕೇಳಕ್ಕೆ ಇಷ್ಟಪಡ್ತೀನಿ, ಈ ದೇಶದಲ್ಲಿ ಮೈನಾರಿಟೀಸ್ಗೆ, ಮುಸ್ಲಿಮ್ಸ್ಗೆ, ಇಸ್ಲಾಂ ಧರ್ಮದವರಿಗೆ, ಕ್ರಿಶ್ಚಿಯನ್ಸ್ಗೆ, ಸಿಖ್ಸ್ಗೆ, ಜೈನ್ಸ್ಗೆ ರಕ್ಷಣೆ ಇಲ್ವಾ? ಕೇಂದ್ರ ಸರ್ಕಾರವನ್ನು, ಮಾನ್ಯ ಪ್ರಧಾನಿಗಳನ್ನ ನಾನು ಕೇಳಕ್ಕೆ ಬಯಸ್ತೇನೆ. ಇವತ್ತು 144 ಸೆಕ್ಷನ್ ಹಾಕಿದ್ದಾರೆ ಮೈಸೂರಲ್ಲಿ. ಈ ಅಶೋಕ್ ಅವ್ರಿಗೆ, ವಿಜೇಂದ್ರ ಅವ್ರಿಗೆ ಮಾನ ಮರ್ಯಾದೆ ಇಲ್ಲದೆ ಹೋಗಿ ಲಾಂಡ್ ಆರ್ಡರ್ ಡಿಸ್ಟರ್ಬ್ ಮಾಡೋಕ್ಕೆ ಹೋಗಿದ್ದಾರೆ. ಈಗ ತಾನೇ ಕೋರ್ಟು 3:30ಗೆ ಸರಿ ಪೀಸ್ಫುಲ್ಲಾಗಿ ನಡೀರಿ, ಒಂದು ಸ್ಟ್ರೈಕ್ ಮಾಡಿ ಅಂತೇಳಿ ಅನುಮತಿ ಕೊಟ್ಟಿದೆ. ನಾಳೆ ಇವರು ರಾಜಕಾರಣಕ್ಕೆ, ಇವ್ರ ಪರ್ಸ್ನಲ್ ತೆವಲಿಗೆ ನಾಳೆ ಬಡ ಮಕ್ಕಳು ಹೊಡೆದಾಡ್ಕೊಂಡು ಸತ್ತರೆ ಯಾರು ಜವಾಬ್ದಾರಿ? ನಾನು BJP-ಅವ್ರನ್ನ ಕೇಳಕ್ಕೆ ಇಷ್ಟಪಡ್ತೀನಿ. ನರೇಂದ್ರ ಮೋದಿಜಿಯವರು ಲಾಸ್ಟ್ ಟೈಮು ಯುನೈಟೆಡ್ ಸ್ಟೇಟ್ಸ್ಗೆ ಹೋಗಿದ್ದರು ಸರ್. US ಹೋದಾಗ ಜಾಯಿಂಟ್ ಸೆಷನ್ ಕಾಂಗ್ರೆಸ್ನ, US ಕಾಂಗ್ರೆಸ್ನ ಉದ್ದೇಶಿಸಿ ಮಾತಾಡುವಾಗ ಅವರು ಭಾಷಣದಲ್ಲಿ ಕನಿಷ್ಠ ಅವರು 14 ಬಾರಿ ಇಂಡಿಯಾ ಇಸ್ ಎ ಡೆಮೋಕ್ರಸಿ, ಇಂಡಿಯಾ ಇಸ್ ಎ ಡೆಮೋಕ್ರಸಿ ಅಂತ ಹೇಳಿದ್ರು. ಅದಾದಮೇಲೆ ಪತ್ರಕರ್ತರಿಗೆ ಪ್ರಶ್ನೆ ಕೇಳೋಕ್ಕೆ ಅವಕಾಶ ಸಿಗಲಿಲ್ಲ. ಒಬ್ಬ ಲೇಡಿ ಮೋದಿಜಿಯವ್ರನ್ನ ಪ್ರಶ್ನೆ ಕೇಳಿದ್ರು. ಅವ್ರು ಕೇಳಿದ್ರು, ಭಾರತದಲ್ಲಿ ಮುಸ್ಲಿಮ್ಸ್ಗೆ, ಮೈನಾರಿಟೀಸ್ಗೆ ಅವರ ರಕ್ಷಣೆಗೆ, ಫ್ರೀಡಮ್ಗೆ ತಾವೇನು ಮಾಡಿದ್ದೀರಾ ಅಂದರೆ ಯಾವುದೇ ಕಾರಣಕ್ಕೆ ನಾವು ರಿಲಿಜಿಯನ್ ಮೇಲೆ, ಕ್ಯಾಸ್ಟ್ ಮೇಲೆ ಡಿಸ್ಕ್ರಿಮಿನೇಷನ್ ಮಾಡಲ್ಲ ಅಂತ ಮೋದಿಜಿಯವ್ರು ರಿಪ್ಲೈ ಕೊಟ್ಟರು. ಆದರೆ ಇವತ್ತು ಮೈನಾರಿಟೀಸ್ಗೆ, ಇಸ್ಲಾಂ ಧರ್ಮದವ್ರಿಗೆ, ಕ್ರಿಶ್ಚಿಯನ್ಸ್ಗೆ ರಕ್ಷಣೆ ಇಲ್ವಾ? BJP-ಯವರು ಸ್ವಾರ್ಥಕ್ಕೆ ಇವತ್ತು ನೋಡಿ, ಕೇಂದ್ರ ಸರ್ಕಾರದ ಅಧೀನದಲ್ಲಿ ಇರ್ತಕ್ಕಂಥ ಒಂದು ಏಜೆನ್ಸಿ ಅವ್ರು ಹೇಳಿದ್ದಾರೆ 2017ರಿಂದ 2021 ಮಧ್ಯೆ ಬರೀ ಧರ್ಮಗಳ ಘರ್ಷಣೆ 2900 ಇನ್ಸಿಡೆಂಟ್ ಆಗಿದೆ. ಇದೆಲ್ಲ BJP ನಾಯಕರು ಕೊಡ್ತಿರೋ ಹೇಳಿಕೆಗಳಿಂದ ಆಗ್ತಿರೋದು. ಅಷ್ಟೇ ಅಲ್ಲ, ಔಟ್ಲುಕ್ಕಲ್ಲಿ ಒಂದು ಆರ್ಟಿಕಲ್ ಬರುತ್ತೆ ಮಾರ್ಚ್ 13, 2023 ಕ್ರಿಶ್ಚಿಯನ್ ಧರ್ಮಕ್ಕೆ ಇಲ್ಲಿ ಅವಕಾಶನೇ ಇಲ್ಲ ಅಂತ. ನಾನು ಹೇಳ್ತಾ ಇರೋದು, ಇದು ಸೆಕ್ಯುಲರ್ ಕಂಟ್ರಿ. ನೀವು ಯಾರಾದರೂ ತಪ್ಪು ಮಾಡಿದ್ರೆ ಅವ್ರು ನಿಂದಿಸಿ. ನಮ್ಮ ರಾಷ್ಟ್ರೀಯ ನಾಯಕರ ದೇಹವನ್ನು ನಗ್ನ ಮಾಡಿ ಅದರ ಮೇಲೆ ನೀವು ಇಸ್ಲಾಂ ಧರ್ಮವನ್ನು ಬೈದರೆ BJP-ಅವ್ರಿಗೇನು ಮಾನ ಮರ್ಯಾದೆ ಇಲ್ವಾ? ನಿಮ್ಮ ರಾಷ್ಟ್ರೀಯ ನಾಯಕರನ್ನ ಬೈದರೆ ನಿಮಗೆ ಬೇಜಾರಾಗುತ್ತೆ, ನಮಗೆ ಬೇಜಾರಾಗಲ್ವಾ? ನಾನು ಹೇಳಕ್ಕೆ ಇಷ್ಟಪಡೋದಿಷ್ಟೇ, ಅಶೋಕ್ ಅವರೇ, ವಿಜೇಂದ್ರ ಅವರೇ, ದಯವಿಟ್ಟು ಲಾಂಡ್ ಆರ್ಡರ್ ಡಿಸ್ಟರ್ಬ್ ಮಾಡಿಬಿಡಿ ಸರ್. ಮೈಸೂರಿನ ಜನತೆ, ಸಾಂಸ್ಕೃತಿಕ ನಗರ ಜನತೆ ನೆಮ್ಮದಿಯಾಗಿದ್ದಾರೆ. ನಾವು ಹಳ್ಳಿಗಳಲ್ಲಿ ಹಿಂದೂ ಮುಸ್ಲಿಂ ಅನ್ನೋ ಭೇದ ಭಾವ ಇಲ್ಲ, ಎಲ್ಲ ಅಣ್ಣ ತಮ್ಮಂದ್ರ ಥರ ಇದ್ದೀವಿ. ನೀವು ಎಲೆಕ್ಷನ್ನು, ಚುನಾವಣಾ ರಾಜಕಾರಣ, ನಿಜವಾಗ್ಲೂ ಇವ್ರಿಗೇನು ಇಶ್ಯೂ ಬೇಸ್ಡ್ ಮಾತಾಡೋ ಯೋಗ್ಯತೆ ಇಲ್ಲ. ಅಸಮರ್ಥ ರಾಜ್ಯಾಧ್ಯಕ್ಷ, ಅಸಮರ್ಥ ವಿರೋಧ ಪಕ್ಷದ ನಾಯಕ. ಇಂಥ ವಿರೋಧ ಪಕ್ಷದ ನಾಯಕ, ಅಸಮರ್ಥ ರಾಜ್ಯಾಧ್ಯಕ್ಷನ ನಾವು ನೋಡಲೇ ಇಲ್ಲ. ನಾನು ಹೇಳಕ್ಕೆ ಇಷ್ಟಪಡೋದು ಇಷ್ಟೇ, ದಯವಿಟ್ಟು ಲಾಂಡ್ ಆರ್ಡರ್ನ ಡಿಸ್ಟರ್ಬ್ ಮಾಡಬೇಡಿ ಅಂತ ರಿಕ್ವೆಸ್ಟ್ ಮಾಡ್ತೀನಿ. ಸರ್, ಆ ಇನ್ಸಿಡೆಂಟ್ ನಾನು ಹೇಳ್ತಾ ಇದ್ದೀನಿ ಸರ್, ಅವ್ರನ್ನೂ ಅರೆಸ್ಟ್ ಮಾಡಿದ್ದೀವಾ ಇಲ್ವಾ? ಮಾಡಿದ್ದೀವಿ. ಫಸ್ಟು ನೀವು ಥಿಂಕ್ ಮಾಡಿ ಸರ್, ನಮ್ಮ ನ್ಯಾಷನಲ್ ಲೀಡರ್ಸ್ನ, ರಾಹುಲ್ ಗಾಂಧಿ ಅವ್ರನ್ನ, ಮತ್ತೆರಡು ನ್ಯಾಷನಲ್ ಲೀಡರ್ಸ್ನ ನಗ್ನವಾಗಿ ಚಿತ್ರಿಸಿ ಮೊಹಮ್ಮದ್ ಪೈಗಂಬರ್ ಅವರ ಇಸ್ಲಾಂ ಧರ್ಮವನ್ನು ಅಷ್ಟು ಕೆಟ್ಟದಾಗಿ ಬೈದರೆ ಸರ್, ಥಿಂಕ್ ಮಾಡಿ ಸರ್, ನನ್ನ ಹಿಂದೂ ಧರ್ಮನ ಯಾರಾದರೂ ಬೈದರೆ ನನಗೆ ಕೋಪ ಬರುತ್ತೆ ಸರ್. ಆ ಇನ್ಸಿಡೆಂಟ ಕಂಪ್ಲೇಂಟ್ ಕೊಡೋಕ್ಕೆ ಹೋದಾಗ ಅದು ನಡೆದಿದೆ. ನಾವಿಲ್ಲಿ ಯಾರನ್ನೂ ಪ್ರೊಟೆಕ್ಟ್ ಮಾಡ್ತಿಲ್ವೇ? ಇವತ್ತು 144 ವೈಲೇಟ್ ಮಾಡಿದರೆ ಅಶೋಕ್ ಅವ್ರನ್ನೂ ಅರೆಸ್ಟ್ ಮಾಡ್ತಿದ್ವಿ. ನಾನು ಸಮರ್ಥಿಸ್ಕೊತಾ ಇಲ್ಲ, ಅವ್ರನ್ನೂ ಅರೆಸ್ಟ್ ಮಾಡಿದ್ದಾರೆ, ಇವ್ರನ್ನೂ ಅರೆಸ್ಟ್ ಮಾಡಿದ್ದಾರೆ. ಇನ್ಸಿಡೆಂಟ್ ಇಲ್ಲಿಗೆ ಬಿಡಬೇಕು ತಾನೆ? ಮತ್ತೆ ಅವರು 144 ಇದ್ದರೆ ಯಾಕೆ ಮೈಸೂರಿಗೆ ಹೋಗಿ ಘರ್ಷಣೆ ಕ್ರಿಯೇಟ್ ಮಾಡ್ತಿದ್ದಾರೆ? ಯಾಕೆ ನಮ್ಮ ಸರ್ಕಾರಕ್ಕೆ ಕಪ್ಪು ಚುಕ್ಕೆ ತರೋ ಪ್ರಯತ್ನ ಪಡ್ತಿದ್ದಾರೆ? ಸರ್, ನನ್ನ ಕ್ವಶನ್ ಇಷ್ಟೇ ಸರ್, ಹಿಂದೂ ಧರ್ಮದ ಹುಡುಗರು, ಇಸ್ಲಾಂ ಧರ್ಮದ ಹುಡುಗರು ಇವ್ರ ಗಲಾಟೆಗಳಿಗೆ ಕಿತ್ತಾಡ್ಕೊಂಡು ಹೊಡೆದಾಡ್ಕೊಂಡು ಯಾರಾದರೂ ಸತ್ತರೆ ಇವ್ರು ಹೋಗ್ಬಿಟ್ಟು 2 ಲಕ್ಷ ರೂಪಾಯಿ ಪರಿಹಾರ ಕೊಟ್ಟು ಬಂದುಬಿಡ್ತಾರೆ. ಅದು 2 ಲಕ್ಷ ಕೊಡೋ ಯೋಗ್ಯತೆಯೂ ಇಲ್ಲ BJP-ಅವ್ರಿಗೆ. ಇದು ಭಾಳ ನೋವಿನ ಸಂಗತಿ. ನಾನು ಅಶೋಕಣ್ಣ ಅವ್ರಿಗೆ, ವಿಜೇಂದ್ರ ಅವ್ರಿಗೆ ಹೇಳ್ತೀನಿ, ದಯವಿಟ್ಟು ಪ್ಲೀಸ್ ಸರ್, ಲಾಂಡ್ ಆರ್ಡರ್ ಡಿಸ್ಟರ್ಬ್ ಮಾಡಬೇಡಿ ಅಂತ ನಾನು ರಿಕ್ವೆಸ್ಟ್ ಮಾಡ್ತೀನಿ.